ಮಾಮಿಂದ ಏನು ನಿಮ್ಮ ಮಗ ಸೊಸೆ ಫಸ್ಟ್ ನೈಟ್ ಮಾಡಕ್ ನೀವೇ ಮುಹೂರ್ತ ನೋಡ್ತಿದ್ದೀರಂತೆ. ಯಾರು ಸ್ವಾಮಿಗಳು ಬೇರೆ ಕರೆಸ್ತಿದ್ದೀರಂತೆ ಮುಹೂರ್ತ ಇಡ್ಬೇಕಂತ. ಏನ್ ಸಮಾಚಾರ? ಅಯ್ಯೋ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಅದಕ್ಕೆ ಯಾವ ಮುಹೂರ್ತ? ಅವ್ರು ನಿಜವಾದ ಶಾಸ್ತ್ರಿಗಳಲ್ಲ, ನಾನೇ ಸೃಷ್ಟಿ ಮಾಡಿರೋ ಶಾಸ್ತ್ರಿಗಳು. 1000 ರೂಪಾಯಿಗೆ ಆಕ್ಟಿಂಗ್ ಮಾಡಕ್ ಬರ್ತಾವ್ರೆ. ವಾಟ್ ಹಾಗಂದ್ರೆ? ಮಾಮೂಲಿ ಗೊತ್ತಲ್ಲ ನಿಮ್ಗೆ, ಗೊತ್ತಲ್ವಾ ನಮ್ಮ ಸೊಸೆ ಆಗಕ್ ಲಾಯಕ್ಕಿಲ್ಲ ಅಂತ. ಏನಾದ್ರೂ ಪ್ಲಾನ್ ಮಾಡಿ ಓಡ್ಸೋ ಗಂಟ ಅವರಿಬ್ಬರನ್ನ ದೂರ ಇಡ್ಬೇಕಲ್ವಾ, ಅದಕ್ಕೋಸ್ಕರ ಒಂದೊಳ್ಳೆ ಮುಹೂರ್ತ ಇಡ್ಬೇಕು ಅಂತ ಕರೆಸಿ ಸದ್ಯಕ್ಕೊಂದು 6 ತಿಂಗಳು ಒಳ್ಳೇದಲ್ಲ, ಯಾವ ಮುಹೂರ್ತನೂ ಇಲ್ಲ, ದೂರ ಇರೋದೇ ಒಳ್ಳೇದು ಅಂತ ಹೇಳ್ಸಕ್ಕೆ ಅಂತ ರೆಡಿ ಮಾಡಿದ್ದೀನಿ. ಓ ವಾವ್ ಮಾಮಿನ್ಲಾ, ಸೂಪರ್ ಐಡಿಯಾ ಬಿಡಿ. ಎಲ್ರು ಎಲ್ಲಿ? ಎಲ್ರಿಗೂ ಹೇಳಿದ್ದೀನಿ ಬನ್ನಿ ಮನೆಗೆ ಅಂತ. ಬರ್ತಿದ್ದಾರೆ. ಪೂಜಾ ಇಲ್ವಾ ಮನೇಲಿ? ಇಲ್ಲ, ಶಿವಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೋಗಿದ್ದಾನೆ. ಎಲ್ರಿಗೂ ಬರಕ್ಕೆ ಹೇಳಿದ್ದೀನಿ ಬನ್ನಿ ಶಾಸ್ತ್ರಿಗಳು ಬರ್ತಿದ್ದಾರೆ ಅಂತ. ಅವ್ರು ಇನ್ನೇನು ಬಂದ್ರು. ಓಕೆ ಐಡಿಯಾ ಏನೋ ಚೆನ್ನಾಗೇ ಇದೆ. ಓ ಬಂದ್ರು ಅನ್ಸುತ್ತೆ. ಓ ನಮಸ್ತೆ ಅಮ್ಮ, ಕಾಲಬ್ಬಿದ ಆಶೀರ್ವಾದ ತಗೊಳ್ಳಿ. ಅಯ್ಯೋ ಇವಳಿಗೂ ಎಲ್ಲ ಗೊತ್ತು. ಹೌದಾ? ಮತ್ತೆ ಇನ್ನರ ಮುಂದ್ಗಡೆ ನಾವು ಆಕ್ಟಿಂಗ್ ಮಾಡಬೇಕು. ಸ್ವಲ್ಪ ಬೇಗ ಹೇಳ್ಬಿಡಿ, ನಾವು ಮುಗಿಸ್ಕೊಂಡು ಹೊಟ್ಟೈತೀವಿ. ಬೇರೆ ರೋಲ್ಗಳು ಕಾಯ್ತಾ ಇವಿ ನಮಗೋಸ್ಕರ. ಆಯ್ತಾಯ್ತು ಬನ್ನಿ ಕೂತ್ಕೊಳ್ಳಿ. ಇನ್ನು ಯಾರು ಬಂದಿಲ್ಲ, ಇನ್ನೊಂದು 10 ನಿಮಿಷ ಬರ್ತಾರೆ, ಕೂತ್ಕೊಳ್ಳಿ. ಓ ಮನೆ ತುಂಬಾ ಚಂದ ಉಂಟು. ಸ್ವಂತ ಮನೆ ಅನ್ಕೋಬೋದಾ? ಹೌದೌದು ಸ್ವಂತ ಮನೆನೇ. ಅದೆಲ್ಲ ಇರ್ಲಿ, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಓಹೋ ಎಲ್ಲ ಗೊತ್ತುಂಟು. ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲ ತಿಂದು ಚಿತ್ರಾನ್ನ ಮಾಡಾಕ್ಬಿಡ್ತೀನಿ. ಹೆಂಗ್ ಆಕ್ಟ್ ಮಾಡ್ತೀನಿ ನೋಡ್ಕೊಳ್ಳಿ. ನನ್ನ ಆಕ್ಟಿಂಗ್ ನೋಡಿ ನೀವು ಒಳ್ಳೆ ದೊಡ್ಡ ವ್ಯಕ್ತಿ ಅನ್ಸುತ್ತೆ. ಒಂದು ಸಿನಿಮಾದಲ್ಲಿ ಕೂಡ ಚಾನ್ಸ್ ಕೊಡಿಸ್ಬೋದು ನೋಡಿ. ಆಯ್ತಾಯ್ತು, ತುಂಬಾ ಓವರಾಗಿ ಮಾತಾಡ್ಬೇಡಿ. ನನ್ನ ಮಗ ತುಂಬಾ ಶಾರ್ಪ್ ಇದ್ದಾನೆ, ತುಂಬಾ ಬುದ್ಧಿವಂತ. ನೀವು ಹಿಂಗೆಲ್ಲ ಆಡೋದು ನೋಡಿ ಅವ್ನು ಕಂಡಿಡಿದು ಬಿಡ್ತಾನೆ. ತುಂಬಾ ಹುಷಾರಾಗಿರ್ಬೇಕು. ನಂಗೆಲ್ಲವೂ ಗೊತ್ತುಂಟು, ನೋಡ್ತೀನಿ ಹೆಂಗ್ ಮಾಡ್ತೀರಾ ಅಂತ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕು, ನಿಮ್ಮಂತ ಸುಮ್ಮನೆ ಬಿಡಲ್ಲ. ನನಗೆ ಒಂದು ಡೌಟು. ಏನೇನು ಡೌಟ್ ಇದ್ರೆ ಇವಾಗಲೇ ಕ್ಲಿಯರ್ ಮಾಡ್ಕೊಬಿಡಿ, ಆಮೇಲೆ ಏನು ಅಡ್ರೆಸ್ ಆಡ್ಬಿಡಿ. ಇವರು ಯಾರು ಅಂತ ತಿಳಿಯಲಿಲ್ಲ ನನಗೆ. ಇವಳು ನನ್ನ ಮೊದಲನೇ ಸೊಸೆ. ಹೋ ಇವಳ ಜೊತೆ ಚಂದ ಇದ್ದೀರಾ? ಅದೆಲ್ಲ ನಿಮ್ಗೆ ಯಾಕೆ? ನಿಮ್ಮ ಮಗ ನಿಮಗೆ ಸ್ವಂತ ಮಗನಾ? ಹೌದು, ಯಾಕೆ ಕೇಳ್ತಿದ್ದೀರಾ? ಅಲ್ಲ, ಸ್ವಂತ ಮಗ ಸೊಸೆ ಬೇರೆ ಆಗಬೇಕು ಅಂತ ಆಸೆ ಪಡುವುದಾದರೆ ಯಾಕೆ? ಅದಕ್ಕೆ ಕೇಳುತ್ತಿರುವೆ, ಸ್ವಂತ ಮಗನಾ ಎಂದು. ಹೌದೌದು, ಅದೆಲ್ಲ ನಿಮಗೆ ಬೇಡ. ನಾನು ಹೇಳಿದಷ್ಟು ಕೆಲಸ ಮಾಡ್ಕೊಂಡು ದುಡಿಸ್ಕೊ ಹೋಗ್ತಾ ಇರಿ ಅಷ್ಟೇ. ಆಯ್ತು ಬಿಡಿ, ನಮಗೆ ಯಾಕೆ ಬೇಕು? ಎಲ್ಲ ನೆನಪಿದೆ ಅಲ್ವಾ? ತುಂಬಾ ಓವರ್ ಆಗಿಲ್ಲ ಆಡ್ಬೇಡಿ. ಈ ಥರ ಎಲ್ಲ ಮಾಡೋದು ಬಿಟ್ಬಿಟ್ಟು ನೀಟಾಗಿ ಮಾತಾಡಿ. ನನಗೆ ಮಾತನಾಡಲು ಬರುವುದು ಇದೇ ರೀತಿ. ಸರಿ, ನೀವಿವಾಗ ಮೊದಲು ನಿಮ್ಮ ಜಾತಕ ತಂದು ತೋರಿಸಿ ಅಂತ ಹೇಳಿ. ಅದನ್ನ ನೋಡ್ಬಿಟ್ಟು ಗೊತ್ತಲ್ಲ ನಿಮಗೆ, ಈ ಜಾತಕ ಯಾಕೋ ಮ್ಯಾಚ್ ಆಗ್ತಿಲ್ಲ, ಇನ್ನೂ 6 ತಿಂಗಳು ಟೈಮ್ ಸರಿ ಇಲ್ಲ, ಯಾವುದೇ ಒಳ್ಳೆ ಮುಹೂರ್ತ ಇಲ್ಲ, ಸುಮ್ಮನೆ ತೊಂದರೆಗಳಾಗುತ್ತೆ ಅಂತ ಹೇಳ್ಬೇಕು. ಯಾವುದು ಸರಿ ಆಗಲ್ಲ, ಯಾವುದು ಒಳ್ಳೇದಾಗಲ್ಲ ಅಂತಾನೆ ಹೇಳ್ಬೇಕು. ಸರಿನಾ? ಹಾ ನಮಗೆಲ್ಲ ಗೊತ್ತುಂಟು, ನಾವು ಮಾಡ್ತೇವೆ. ನೀವು ಟೆನ್ಷನ್ ಆಗಬೇಡಿ, ನಾನೆಲ್ಲವನ್ನೂ ನಿಭಾಯಿಸುವೆ. ಎಲ್ಲ ಬಂದ್ರು ಅಂತ ಕಾಣಿಸುತ್ತೆ. ಹುಷಾರಾಗಿ ಆಕ್ಟ್ ಮಾಡಬೇಕು, ಎಲ್ಲ ರಿಯಲ್ ಅನ್ಸ್ಬೇಕು, ಆ ರೀತಿ ಮಾಡ್ಬೇಕು. ಓಕೆನಾ? ಓಕೆ ಡನ್. ಮಾಮಿನ್ಲಾ, ಇವರಿಷ್ಟು ಓವರ್ ಆಗಿ ಆಡ್ತಿದ್ದಾರೆ, ಸಿಗಾಕೋಬಿಟ್ರೆ ಆಮೇಲೆ. ಇಲ್ಲ ಸುಮ್ಮನೆ ಇರು. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ತೆ. ತುಂಬಾ ಹೊತ್ತಾಯ್ತೇನೋ ಬಂದು? ಇಲ್ಲ ಈಗ ತಾನೇ ಬಂದೆ. ಸರಿ, ಪೂಜಾ, ಶಿವು, ಶಾಸ್ತ್ರಿಗಳ ಹತ್ರ ಆಶೀರ್ವಾದ ತಗೊಳ್ಳಿ. ಒಳ್ಳೇದಾಗಲಿ. ಎದ್ದೇಳಿ. ಓ ಇವರೇನಾ ಹೊಸ ಮದ್ದು ಮಕ್ಕಳು? ಹೌದು. ಸರೋಜಾ, ಹೋಗಿ ಜಾತಕ ತಂದು ಕೊಡೋರ್ದು. ತಂದೆ. ತಗೊಳ್ಳಿ ಶಾಸ್ತ್ರಿಗಳೇ, ಜಾತಕ ನೋಡಿ ಒಂದು ಒಳ್ಳೆ ದಿನ ಹೇಳಿ. ತುಂಬಾ ಒಳ್ಳೆ ದಿನ ಆಗಿರ್ಬೇಕು. ನೋಡ್ತೇನೆ. 1 2 3 4 5 6 ಏನ್ ಮಾಡ್ತಾರೆ? ಸುಮ್ಮನಿರು. ಓ ಶಿಟ್ ಮೈ ಗಾಡ್. ಯಾಕೆ ಏನಾಯ್ತು ಶಾಸ್ತ್ರಿಗಳೇ? ಓ ಏನಂತ ಹೇಳೋಣ. ಮೈ ಗಾಡ್. ಓ ಇಂಗ್ಲಿಷ್ ಎಲ್ಲ ಬರುತ್ತಾ? ಯಾಕೆ ನಾವು ಇಂಗ್ಲಿಷ್ ಮಾತಾಡಬಾರ್ದಾ? ಆಗಲ್ಲ ಕೇಳಲೆ. ಈಗ ಏನಾಯ್ತು? ಇದು ನಿಮ್ಮಿಬ್ಬರದೇ ಜಾತಕ ಅಲ್ಲವಾ? ಹೌದು ನಮ್ದೇ. ನೀವು ಮದುವೆ ಸಮಯದಲ್ಲಿ ಎಲ್ಲಿಗೂ ಜಾತಕ ತೋರಿಸಲಿಲ್ಲವೇ? ಅದು ಇಲ್ಲ. ಅದೇ ತಪ್ಪು ಮಾಡಿರೋದು ನೀವು. ಅರ್ಥ ಆಗ್ಲಿಲ್ಲ. ಈ 2 ಜಾತಕಗಳು ಸ್ವಲ್ಪವೂ ಹೊಂದುತ್ತಿಲ್ಲ. ಏನಂಗಂದ್ರೆ ನಾವಿಬ್ರು ಚೆನ್ನಾಗೇ ಇದೀವಲ್ಲ. ಅದು ಆಗಲ್ಲಪ್ಪ, ನಿಮ್ಮಿಬ್ರು ಜಾತಕ ಚೂರು ಅಂತ ಇಲ್ಲ, ಒಂದಕ್ಕೊಂದು ಸ್ವಲ್ಪವೂ ಹೊಂದುವುದಿಲ್ಲ. ನಾನು ನೋಡಿರುವ ಇಷ್ಟು ಜಾತಕಗಳಲ್ಲಿ ತುಂಬಾ ಕೆಟ್ಟವಾದ ಜೋಡಿ ಜಾತಕ ಅಂದ್ರೆ ನಿಮ್ಮದು ಮಾತ್ರ. ಏನ್ ಹಿಂಗ್ ಹೇಳ್ತಾ ಇದ್ದೀರಾ? ಹೌದಪ್ಪ, ನಾನು ಯಾಕೆ ಸುಳ್ಳು ಹೇಳಲಿ? ಸರಿಯಾಗಿ ನೋಡಿ ಇನ್ನೊಂದ್ಸಲ. ಎಷ್ಟು ಸಲ ನೋಡಿದರೂ ಅಷ್ಟೇನೆ. ಹಾಗಂದ್ರೆ ಹೆಂಗೆ? ನಾವು ಮದ್ವೆ ಆಗಿರೋದೇ ತಪ್ಪು ಅಂತಿದ್ದೀರಾ? ಇಲ್ಲ, ನಾನಿದೆಲ್ಲ ನಂಬಲ್ಲ. ಏನೋ ನಮ್ಮ ಅಪ್ಪ ಅಮ್ಮನ ಸಮಾಧಾನಕ್ಕೋಸ್ಕರ ಒಪ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಅಷ್ಟೇ. ನೀವೇನೇನೋ ಹೇಳ್ಬೇಡಿ. ಬಾಲಕ, ನೀನು ನಂಬುವುದಾದರೆ ನಂಬು, ಬಿಡುವುದಾದರೆ ಬಿಡು. ನಾನು ಹೇಳೋದನ್ನು ಹೇಳಿದ್ದೇನೆ ಅಷ್ಟೇ. ಅಯ್ಯೋ, ಇದಕ್ಕೇನಾದ್ರೂ ಪರಿಹಾರ ಇಲ್ವಾ? ಅಯ್ಯೋ, ಏನು ಹಿಂಗೆ ಹೇಳ್ತಾ ಇದ್ದೀರಾ ನೀವು? ಸರಿಯಾಗಿ ನೋಡಿ, ನೀವು ನೋಡ್ತಿಲ್ಲ. ನನ್ನ ಮಗ ಸೊಸೆ ಒಬ್ರನ್ನೊಬ್ರು ಎಷ್ಟು ಇಷ್ಟಪಟ್ಟು ಮದ್ವೆ ಆಗಿದ್ದಾರೆ ಗೊತ್ತಾ? ನೀವು ನೋಡಿದ್ರೆ ಹಿಂಗಂತಿದ್ದೀರಲ್ಲ. ನೋಡಮ್ಮ, ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ. ಜಾತಕದಲ್ಲಿ ದೋಷವಿದೆ. ಯಾವ ಜಾತಕದಲ್ಲಿ? ನನ್ನ ಮಗಂದ? ಇಲ್ಲ, ನಿಮ್ಮ ಮಗನ ಜಾತಕ ತುಂಬಾ ಒಳ್ಳೆಯದು. ತಪ್ಪು ತಿಳ್ಕೋಬೇಡಿ. ನಿಮ್ಮ ಸೊಸೆಯ ಜಾತಕ ಚೂರು ಚೆನ್ನಾಗಿಲ್ಲ. ನಿಮ್ಮ ಮಗನ ಜಾತಕಕ್ಕೆ ಸ್ವಲ್ಪವೂ ಹೊಂದುತ್ತಿಲ್ಲ. ಏನ್ ಹಿಂಗೆ ಹೇಳ್ತೀರಾ? ಹೌದು, ನಾನು ಹೇಳುವುದು ಸತ್ಯ. ಮಮ್ಮಿ, ಇಂಥವ್ರನ್ನೆಲ್ಲ ಯಾಕೆ ಕರೆಸ್ತೀರಾ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನನ್ನ ಜಾತಕ ಚೆನ್ನಾಗಿದೆ ಅಂತ ಇವಳು ಚೆನ್ನಾಗಿಲ್ವಂತೆ. ಏನ್ ಹಿಂಗೆಲ್ಲ? ಅದಕ್ಕೆ ಇದೆಲ್ಲ ಯಾವುದು ಬೇಡ ಅಂದಿತ್ತು. ಅಯ್ಯೋ ಶಿವು, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಶಾಸ್ತ್ರಿಗಳೇ ಸರಿಯಾಗಿ ನೋಡಿ. ಎಷ್ಟು ಸರಿ ನೋಡಿದಾರೋ ಅಷ್ಟೇ. ಸದ್ಯಕ್ಕೆ 6 ತಿಂಗಳು ನಿಮ್ಮ ಮಗ ಸೊಸೆ ದೂರ ಇರುವುದೇ ಒಳ್ಳೆಯದು. ನಂತರ ತೊಂದರೆ ಇಲ್ಲ, ಎಲ್ಲ ದೋಷವು ಪರಿಹಾರವಾಗುತ್ತದೆ. 6 ತಿಂಗಳು ಬೇರೆ ಇರುವುದೇ ಒಳ್ಳೆಯದು. ಬೇರೆ ಅಂದ್ರೆ ಒಂದೇ ಮನೇಲಿ ಇರಬಾರ್ದಂತನಾ? ಆಗಲ್ಲ, ಒಂದೇ ಕೋಣೆಯಲ್ಲಿ ಇರಬಾರದು ಅಂತ.
ಓ ಹೌದಾ, ತೊಂದ್ರೆನಾ ಏನಾದ್ರು? ಹೌದು, ಯಾರಿಗೂ ನೆಮ್ಮದಿ ಇರುವುದಿಲ್ಲ. ಓ ಮಮ್ಮಿ ಸುಮ್ಮನೆ ಇರು, ಇವ್ರ ಮಾತೆಲ್ಲ ಕೇಳ್ತೀಯಲ್ಲ ನೀನು. ನೋಡು ಬಾಲಕ, ನಿಮಗಿಂತ ನಿಮ್ಮ ತಾಯಿ ತಂದೆಗೆ ತೊಂದರೆ ಜಾಸ್ತಿ. ಅದಕ್ಕೆ ದೊಡ್ಡವರ ಮಾತು ಕೇಳಬೇಕು. ಇದನ್ನು ನೆಗ್ಲೆಕ್ಟ್ ಮಾಡಿದ್ದಲ್ಲಿ ತೊಂದರೆ ಕಟ್ಟಿಟ್ಟ ಬುದ್ಧಿ, ತಿಳಿಯಿತೆ? ಅಯ್ಯೋ, ಇದಕ್ಕೇನು ಪರಿಹಾರ ಇಲ್ವಾ? 6 ತಿಂಗಳು ಅಂತ ಹೇಳ್ತಿದ್ದೀರಲ್ಲ? ಹೌದು, 6 ತಿಂಗಳವರೆಗೂ ಕಾಯಲೇಬೇಕು, ಬೇರೆ ಯಾವ ದಾರಿಯೂ ಇಲ್ಲ. ನಾನು ಹೇಳುವುದು ಇಷ್ಟೇ, ಇನ್ನ ಬೇರೆ ಏನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಇನ್ನು 6 ತಿಂಗಳು ನಿಮ್ಮ ಮಗ ಸೊಸೆ ಸಂಸಾರ ಶುರು ಮಾಡುವಂತಿಲ್ಲ. ನೆನಪಿರಲಿ ಬಾಲಕಿ, ತೊಂದರೆ ನಿಮಗೆ ಜಾಸ್ತಿ, ಅವರಿಗೆ ಸ್ವಲ್ಪ, ನಿಮಗೆ ಜಾಸ್ತಿ ಉಂಟು. ಓ ಹೌದಾ, ನಮಗೆ ಮಾತ್ರ ತೊಂದರೆ ಆಗುತ್ತಾ? ಅವ್ರಿಗೆ ತೊಂದರೆ ಆಗಲ್ವಾ? ಅವರಿಗೆ ಅಂತ ದೊಡ್ಡ ಸಮಸ್ಯೆ ಏನೂ ಆಗುವುದಿಲ್ಲ, ಆಗುವುದು ನಿಮಗೆ ಮಾತ್ರ. ಹೌದಾ, ಹೋಗ್ಲಿ ಬಿಡಿ, ನಮಗ್ ತಾನೇ. ಅವ್ರಿಗೇನು ಆಗದಿದ್ರೆ ಸಾಕು, ಪರವಾಗಿಲ್ಲ. ಅಯ್ಯೋ, ನಾವು ಇವತ್ತು ನಾಳೆನೋ ಬಿದ್ದೋಗ ಮರ, ನಮ್ಗೆ ಯಾಕೆ? ನನ್ನ ಮಗ ಸೊಸೆ ಚೆನ್ನಾಗಿದ್ರೆ ಅಷ್ಟೇ ಸಾಕು, ಅಲ್ವೇನ್ರಿ? ಹಾ ಹೌದು. ಶಾಸ್ತ್ರಿಗಳೇ, ನಮ್ಗೇನೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ಗೇನ್ ತೊಂದರೆ ಆದ್ರೂ ಪರವಾಗಿಲ್ಲ, ನನ್ನ ಮಗ ಸೊಸೆ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಪರವಾಗಿಲ್ಲ, ಒಂದು ಮುಹೂರ್ತ ನೋಡ್ಬಿಡಿ, ನಮ್ಗೇನಾದ್ರೂ ತೊಂದರೆ ಇಲ್ಲ, ಏನಾದ್ರೂ ಆಗ್ಲಿ, ಅವ್ರು ಚೆನ್ನಾಗಿದ್ರೆ ಸಾಕು. ಓಯ್ ಬಾಲಕಿ, ಇದು ಅಂತಿಂತ ತೊಂದರೆ ಅಲ್ಲ. ನೀವು ನಿಮ್ಮ ಮಗ ಸೊಸೆಗಾಗಿ ನಿಮ್ಮ ಪ್ರಾಣವನ್ನು ತ್ಯಾಗ ಮಾಡುವಿರಾ? ನಿಮ್ಮ ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತ ನೀವು ಆಸೆ ಪಟ್ರೆ ನಿಮ್ಮ ಜೀವನೇ ಹೋಗಬಹುದು. ಅಯ್ಯೋ ಅಷ್ಟೇ ತಾನೇ, ಹೋದ್ರೆ ಹೋಯ್ತೀನಿ, ನಾನಿದ್ದೇನ್ ಮಾಡ್ಬೇಕಿತ್ತು? ಅವ್ರು ಚೆನ್ನಾಗಿದ್ರೆ ಸಾಕಲ್ವಾ? ಪರವಾಗಿಲ್ಲ, ಅವ್ರ ಸಂಸಾರ ಶುರು ಮಾಡ್ಲಿ ಬಿಡಿ, ನನ್ಗೇನಾದ್ರೂ ತೊಂದರೆ ಆಗ್ಲಿ ಪರವಾಗಿಲ್ಲ, ನನ್ನ ಮಗ ಸೊಸೆಗೋಸ್ಕರ ಪ್ರಾಣ ಬೇಕಾದ್ರೂ ಬಿಡ್ತೀನಿ. ಅಯ್ಯೋ ಅತ್ತೆ, ಯಾಕತ್ತೆ ಹಿಂಗೆಲ್ಲ ಮಾತಾಡ್ಬೇಡಿ, ನನ್ನ ಮನ್ಸನ್ನು ನೋಯಿಸ್ಬೇಡಿ. ನಿಮ್ಮ ಪ್ರಾಣಕ್ಕಿಂತ ನಮ್ಗೆ ಯಾವುದು ದೊಡ್ಡದಲ್ಲ. 6 ತಿಂಗಳೇನು 6 ವರ್ಷ ಬೇಕಾದ್ರೂ ದೂರ ಇರ್ತೀವಿ. ನೀನ್ ಹೇಳ್ತಿದ್ಯಮ್ಮ, ನಿನ್ ಗಂಡ ಏನು ಹೇಳ್ತಿಲ್ವೇ? ಅಯ್ಯೋ ಆಯ್ತಮ್ಮ, ನನಗೂ ನೀನೇ ಮುಖ್ಯ ಅಲ್ವಾ? ನೀನು ಡ್ಯಾಡಿ ಇಬ್ರು ಚೆನ್ನಾಗಿರ್ಬೇಕು. ಆಯ್ತು ಬಿಡು, 6 ತಿಂಗಳಲ್ವಾ, ನೀವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡಿರ್ತೀವಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅಯ್ಯೋ ಇರ್ಲಿ ಬಿಡಪ್ಪ, ನನ್ಗೇನೇ ತೊಂದರೆ ಆದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿರ್ಬೇಕು. ಅಯ್ಯೋ ಅತ್ತೆ, ಹಾಗನ್ಬೇಡಿ, ನೀವು ಚೆನ್ನಾಗಿದ್ರೇನೆ ನಾವು. ಹೌದಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡಿರ್ತೀವಿ. ನಿನಗೆ ತೊಂದರೆ ಆಗ್ಬೋದು ಅಂತ ಹೇಳ್ತಿದಾರಲ್ಲ, ಹೋಗ್ಲಿ ಬಿಡು, 6 ತಿಂಗಳಲ್ವಾ, ಪರವಾಗಿಲ್ಲ. ನೀನು ನನಗೆ ಮುಖ್ಯ ಅಮ್ಮ. ಓಹೋ, ಅದ್ಭುತವಾದ ಬಾಲಕ, ಸಬ್ಬಾಸ್. ಪುಣ್ಯಾತ್ಮ ಪುಣ್ಯಾತ್ಮ, ನಿನ್ನಂತ ಮಗ ಎಲ್ಲ ಮನೆಯಲ್ಲಿರ್ಬೇಕಪ್ಪ. ನಿನ್ನ ತಾಯಿ ನಿನ್ನ ಪಡೆಯೋದಕ್ಕೆ ತುಂಬಾ ತುಂಬಾ ಪುಣ್ಯ ಮಾಡಿದ್ದಾರೆ. ನಿನ್ನ ತರ ಮಗ ಎಲ್ಲಿಯೂ ಸಿಗುವುದಿಲ್ಲ. ಈ ಜಗತ್ತಲ್ಲಿ ಎಲ್ಲಾ ಮಕ್ಕಳು ಸ್ವಾರ್ಥಿಯಾಗಿರುವಾಗ ನೀನು ತಾಯಿಗೋಸ್ಕರ ಇದೆಯಲ್ಲ, ಪುಣ್ಯಾತ್ಮನಯ್ಯ ಪುಣ್ಯಾತ್ಮ. ನಿನ್ನ ನೋಡಿ ಮನ ತುಂಬಿತು. ನೀನು ತಾಯಿ ಪಾಲಿಗೆ ಎಂದು ದೇವರಯ್ಯ, ಪುಣ್ಯಾತ್ಮ ಪುಣ್ಯಾತ್ಮ. ಮಾಮಿನ್ಲ ಓವರಾಗಿ ಆಡ್ತಿದ್ದಾರಲ್ಲ. ಆಯ್ತಾಯ್ತು ಆಯ್ತು ಬಿಡಿ, ನೀವ್ ಹೆಂಗೆ ಹೇಳ್ತೀರೋ ಹಂಗೆ ಹೇಳ್ತೀವಿ. ನೀವು ನಮ್ಮೊಳದಕ್ಕೆ ಅಲ್ವಾ ಹೇಳೋದು. ಈ ಸಿಚುವೇಶನ್ ಅಲ್ಲಿ ನೀವು ಒಂದು ಸಾಂಗ್ ಹೇಳಿ ನಿಮ್ಮ ಮಗನ್ಗೆ. ಕಂದ ಕಂದ ಐ ಲವ್ ಯು. ಏನು ನೀವು ಈ ಥರ ಇದ್ದೀರಲ್ಲ, ತುಂಬ ಸೀರಿಯಸ್ ಆಗಿರಲ್ಲ? ಹೌದಪ್ಪ ಹೌದು, ತುಂಬಾ ಸೀರಿಯಸ್ ಆಗಿದ್ರೆ ಯಾರಿಗೆ ಇಷ್ಟ ಆಗ್ತೀನಿ ನಾನು ಹೇಳು? ಅವಾಗ ಜೋಕ್ ಮಾಡ್ತಿರ್ತೀನಿ, ತಪ್ಪು ತಿಳ್ಕೊಬೇಡ. ಅಪ್ಪ, ಅದು ಅದು ಇವ್ರಿಗೆ ಡಾಕ್ಟ್ರು ನಗ್ನಗ್ತಾ ಇರಿ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದಾರೆ ಅಂತ, ಅದಕ್ಕೆ ಹೆಂಗೆ ಅವಾಗ ಜೋಕ್ ಮಾಡ್ತಿರ್ತಾರೆ. ಹಾ ಹೌದಪ್ಪ, ಸರಿ ಸರಿ ಶಾಸ್ತ್ರಿಗಳೇ, ನೀವು ಹೋಗ್ಬಿಟ್ಟು ಬನ್ನಿ. ನೀವು ಬಂದು ತುಂಬಾ ಉಪಕಾರ ಆಯ್ತು. ಇರ್ಲಿ ಬಿಡಿ, ನನ್ನ ಕರ್ತವ್ಯ. ನಾನಿನ್ನು ಬರುತ್ತೇನೆ, ನನ್ನ ಮಾತನ್ನು ನೆನಪಿನಲ್ಲಿಡಿ. ಹ್ಞೂ ಆಯ್ತು, ದಯಮಾಡಿಸಿ. ನನ್ನ ಲೈಫ್ಗೆ ಬೆಂಕಿ ಹಚ್ಚು ಹೋಯ್ತಾ ಇದ್ದೀರಾ. ಏನಾದರೂ ಹೇಳಿದ್ಯಾ ಬಾಲಕ? ಇಲ್ಲ, ಹೋಗಿ ಬನ್ನಿ ಅಂದೆ. ಹಾ ಹೋಗಿ ಬರುವೆ. ಸರಿ, ನಮಸ್ಕಾರ. ನನ್ನ ಪೇಮೆಂಟ್ ನಡಿ, ಆಮೇಲೆ ಕೊಡ್ತೀನಿ. ಸರಿಯಪ್ಪ, ಅವ್ರನ್ನ ಕಳಿಸ್ಬರ್ತೀನಿ. ಸರಿ ಅಮ್ಮ. ಇದೇನು ಪೂಜಾ ಹಿಂಗೆ ಹೇಳಿದ್ರು ಇವರು? ಬೇಜಾರಾಯ್ತಾ? ಅಯ್ಯೋ ಬೇಜಾರಿರಲಿ, ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವಾ? ಹಾಂ, ಏನು ಮಾಡೋಕ್ಕಾಗಲ್ಲ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ. ಅಯ್ಯೋ ದೂರ ಇರಿ. ಅಯ್ಯೋ ಯಾಕೆಂದ್ರೆ ಇವಾಗ ತಾನು ಹೇಳಿಲ್ವಾ ಅವರು ದೂರ ಇರಬೇಕಂತ, ಒಳ್ಳೇದಲ್ಲ ಅಂತ? ಅಯ್ಯೋ, ಇನ್ನೊಂದು 6 ತಿಂಗಳು ದೂರ ಇರಿ. ಸರಿ ಬಿಡಮ್ಮ, ಆಯಿತು. ಪೂಜಾ, ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅವರು. ಓದ್ನಾವಯ್ಯ ಮೇಡಮು, ಆಕ್ಟಿಂಗ್ ಹೆಂಗಿತ್ತು ನಂದು? ಪಿಕ್ಚರಲ್ಲಿ ಚಾನ್ಸ್ ಗಿನ್ಸ್ ಕೊಡ್ತೀರಾ? ಚೆನ್ನಾಗಿ ಮಾಡ್ದಲ್ಲ ಆಕ್ಟಿಂಗ? ಓಹೋ, ಅವಾರ್ಡ್ ಕೊಡ್ಬೋದು. ಯೋ, 10 ರೂಪಾಯಿಗೆ ಆಕ್ಟಿಂಗ್ ಮಾಡೋದ್ರೆ 100 ರೂಪಾಯಿ ಮಾಡ್ತೀಯಾ? ಅವ್ರಿಗೆ ಗೊತ್ತಾಗಲ್ವಾ ನೀನು ಆ ರೀತಿ ಆಡ್ತಿದ್ರೆ? ಶಾಸ್ತ್ರಿಗಳೇನಾದ್ರೂ ನಿಂತರ ಆಡ್ತಾರ? ಅಪ್ಪ, ಸ್ವಲ್ಪ ಯಾಮಾರಿದ್ರು ಸಿಕ್ ಬೀಳ್ತಿದ್ದೆ ನಾನು. ನೀನ್ ಮತ್ತೆ ಯಾಕೆ ಬಂದಿದ್ಯಾ? ಯಾರಾದ್ರೂ ನೋಡಿದ್ರೆ? ನಾನು ದುಡ್ಡು ಕೊಟ್ಟೇ ಇಲ್ಲ. ನೀನ್ ಮಾಡಿರೋ ಡಬ್ಬಾ ಆಕ್ಟಿಂಗ್ ದುಡ್ಡು ಬೇರೆ. ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀನಿ, ಹೋಗು. ನೀವು ಡಬ್ಬಾ ಆಕ್ಟಿಂಗ್ ಅಂದಿದ್ಕೆ ಡಬಲ್ ಪೇಮೆಂಟ್ ಮಾಡ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಏನ್ ಮಾಮ ಇಲ್ಲ ಹಿಂಗೆ ಹೇಳ್ಬಿಟ್ಟು ಹೋಗ್ತಿದ್ದಾನೆ? ಹೋಗಿ ಇವನ್ನ ಹುಡುಕಿದಿರಲ್ಲ. ಅಯ್ಯೋ ಹಾಳಾಗೋಗ್ಲಿ, ಸದ್ಯ ಯಾರಿಗೂ ಡೌಟ್ ಬರ್ದೇ ಇದ್ರೆ ಸಾಕು. ಮುಂದುವರಿಯುವುದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.